ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗಿನ ತಿಂಡಿ ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ ರೆಸಿಪಿ ನಿಮ್ಮೊಂದಿಗೆ ಆಲೇ ಹಿಂದಿನ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾವ ಥರ ಮಾಡಬೇಕು ಅಂತಂದು. ಇವತ್ತು ಬೆಳಗ್ಗೆ ಕೂಡ ಪಲಾವ್ ಮಾಡ್ಕೊತಾ ಇದ್ದೆ, ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ನನಗೆ. ಇಲ್ಲಿ ಈ ಕಡೆ ಪಲಾವ್ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಅದಾದ ನಂತರ ಇಲ್ಲಿ ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ. ಯಾರು ಇರಲಿ ಬಿಡಲಿ, ನಮ್ಮ ಕೆಲಸನ ಮಾಡ್ಕೊತ ಹೋಗ್ತಾ ಇರಬೇಕು. ಅವರೇ ಬೇಕು ಇವರೇ ಬೇಕು ಅಂದರೆ ಯಾವತ್ತೂ ಆಗಲ್ಲ. ಹಾಗಾಗಿ ನಾನು ಯಾರಿರಲಿ ಬಿಡಲಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು ಹಾಗೆ, ಇನ್ನೊಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ಏನಿರುತ್ತೆ ನಾವು ಮಾಡ್ಕೊಂಡು ಹೋದರೆ ನಮಗೆ ಯಾರು ಕೂಡ ಏನು ಅನ್ನಲ್ಲ ಅಂತ ಅನ್ನೋ ಅಭಿಪ್ರಾಯ ನಂದು ಕೂಡ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಏನಪ್ಪ ಎಲ್ಲವನ್ನು ಹೇಳ್ತಾ ಇದ್ದಾಳೆ ಅಂತ ನೀವು ಅಂದ್ಕೊತಾ ಇರ್ಬೋದು. ನನಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ಕೊತಾ ಇದ್ದೀನಿ. ಇಲ್ಲಿ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಸೊಪ್ಪಿನ ಸಾರು ಮಾಡಿರೋ ರೆಸಿಪಿ ಕೂಡ ಹಿಂದಿನ ಲಾಗಲ್ಲಿ ಹಾಕಿದ್ದೆ ನಾನು. ಮಧ್ಯಾಹ್ನಕ್ಕೆ ಆಗೋದು, ಇವಾಗ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಬೇಗನೆ ಆಗುತ್ತೆ. ಆಮೇಲೆ ನಮಗೂ ಸ್ವಲ್ಪ ಫ್ರೀ ಆಗುತ್ತೆ. ಹಾಗಾಗಿ ಇವಾಗೆ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಸೊಪ್ಪೆಲ್ಲ ಬಿಡಿಸಿ ನೀರಿಗೆ ಹಾಕಿ ತೊಳೆದು ಇಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಅಂತ ಹಾಗಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ಇವತ್ತಿನ ಲಾಗು ಹೀಗಾಗಿತ್ತು. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡ ನಂತರ ಪಲಾವು ರೆಡಿ ಆಗ್ತಾಯಿದೆ. ಇದು ಮುಂಗೋಸಿ ಮಾಡ್ತಾ ಇರೋದು, ಹಾಗಾಗಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಂದು ಪಾತ್ರೆ ಒಳಗಡೆ ಮಾಡ್ಕೊತಾ ಇದ್ದೀನಿ. ಪಲಾವ್ ಕೂಡ ನಾನು ನೋಡಿ ಒಂದು ನೀರಿನ ಜಗ್ ತುಂಬಿಟ್ಟಿದ್ದೀನಿ. ಹವೆ ಒಳಗೇ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಅದು ಚೆನ್ನಾಗಿ ನಿಧಾನಕ್ಕೆ ಸಣ್ಣಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ಸೊಪ್ಪು ಬಿಡಿಸ್ಕೊಂಡಿದ್ದು ಆಯಿತು. ನಮ್ಮಮ್ಮ ಕೂಡ ಏನೋ ಮಾಡ್ತಿದ್ದಾಳೆ ಅಂತಂದು ಸುಮ್ಮನೆ ಬಂದು ನೋಡ್ಕೊಂಬಿಟ್ಟು ಹೋಗಿಬಿಟ್ರು. ಮಾಡ್ಕೊಳ್ಳಿ ಬಿಡು, ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ ಅಂತಂದು ಏನೂ ಡಿಸ್ಟರ್ಬ್ ಮಾಡಲ್ಲ. ನಾವು ಏನೇ ಮಾಡಲಿ ಏನಕ್ಕೂ ಕೇಳಲ್ಲ. ಏನು ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊತಾರೆ. ಹಾಗಾಗಿ ನನಗೆ ನನ್ನ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಏನೇ ಮಾಡಿದ್ರು ಕೂಡ ಅವ್ರು ಯಾವತ್ತೂ ಏನು ಮಾಡ್ತೀಯ ಅಂತ ಯಾವತ್ತೂ ಕೇಳಲ್ಲ. ಹಾಗಾಗಿ ನನಗೆ ತುಂಬಾ ಇಷ್ಟ ಫ್ಯಾಮಿಲಿ ಅಂದರೆ. ಫ್ಯಾಮಿಲಿ ಬಿಟ್ಟು ಬೇರೆ ಏನೂ ಮಾಡಲ್ಲ ನಾನು. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಏನೆಲ್ಲ ಮಾಡ್ಬೋದು. ಹಾಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಸತಿ ಮತ್ತೆ ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಆಗಿದ್ದೀನೋ ಇಲ್ಲೋ ಅಂತಂದು. ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು, ಆಗಿದೆ. ಪಲಾವ್ ಕೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ವಾಸನೆ ಕೂಡ ಘಮ ಘಮ ಅಂತ ಇದೆ ಅಂತ ಹೇಳ್ತಾ ಇದ್ಲು ನಮ್ಮ ತಂಗಿ. ಹತ್ರ ಬಂದುಬಿಟ್ಟು ಟೇಸ್ಟ್ ನೋಡ್ತೀನಿ ಅಂತ ಟೇಸ್ಟ್ ನೋಡ್ತಾ ಇದ್ಲು. ಮತ್ತೆ ಕೂಡ ಇನ್ನೊಂದು ಸ್ವಲ್ಪ ಆಗಲಿ ಅಂದ್ಬಿಟ್ಟು ಹಾಗೆ ಇಟ್ಟೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಮಕ್ಕಳಿಗೆ ಬೆಳಗ್ಗೆ ಫ್ರೂಟ್ಸು ಪಲಾವ್ ಹಾಕ್ಕೊಟ್ಟಿದ್ದೆ, ತಿಂದು ಟೇಸ್ಟು ತುಂಬಾ ಚೆನ್ನಾಗಿತ್ತು ಅಂತಂದರು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.